Hello guys, welcome back to my YouTube channel. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಆಲ್ ರೈಟ್, ಸೊ ಫೋಕಸ್ಡ್ ಆಗಿದೆ. ಆಲ್ ರೈಟ್, ಸೊ ಗೈಸ್ ತಡ ಮಾಡೋದು ಬೇಡ. 2 ಆಪ್ಷನ್ಸ್ ಇರುತ್ತೆ. ನಿಮಗೆ ಆಲ್ರೆಡಿ ಏನ್ರ ಬಗ್ಗೆ ಅಂತ ಹೇಳಿದೀನಿ, ಐ ಮೀನ್ ತಮ್ನೇಲಲ್ಲಿ ಇದೆ ಅನ್ಕೋತೀನಿ. ಸೊ ರಿಲೇಶನ್ಶಿಪ್ ರಿಲೇಟೆಡ್ ಆಗಿ ಬ್ಲಾಕ್ ಆಗಿರುತ್ತೆ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋರಿಗೆ ಮೇನ್ ಆಗಿ ಏನ್ ಬರುತ್ತೆ ಮೆಸೇಜ್ ಅಂಡ್ ಎಕ್ಸ್ಟ್ರಾ ಮೆಸೇಜಸ್ ಕೂಡ. ದ ಥಿಂಗ್ ಇಸ್, ನಾನು ಎಷ್ಟು ದಿನ ಒಂದು ಮೇನ್ ಟಾಪಿಕ್ ಒಂದು ಕ್ವೆಶನ್ ಕೊಟ್ಬಿಟ್ಟು ಅದ್ರ ಮೇಲೆ ರೀಡಿಂಗ್ಸ್ ಮಾಡ್ತಾ ಇದ್ದೆ. ಬಟ್ ಐ ಗೆಸ್ ಇನ್ಸ್ಟೆಡ್ ಆಫ್ ದಾಟ್ ರ್ಯಾಂಡಮ್ ಆಗಿ ಏನೇನು ಮೆಸೇಜ್ ಬರುತ್ತೆ ಅದನ್ನ ಹೇಳ್ಬಿಡೋಣ. ಕರೆಂಟ್ ಸಿಚುವೇಶನ್ ಬೇಸ್ಡ್ ಆಗಿ ಅಥವಾ ಪಾಸ್ಟ್ ಅಲ್ಲಿ ಏನಾಯ್ತು, ಪ್ರೆಸೆಂಟ್ ಅಲ್ಲಿ ಏನಾಯ್ತು, ಅದೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಟ್ರೆ ಚೆನ್ನಾಗಿರುತ್ತಲ್ವಾ. ಸೊ ಆ ಥರ ಮಾಡೋಣ ಅಂತ ಅನ್ಕೊಂಡೆ. ಸೊ ಲೆಟ್ಸ್ ಗೋ ಲೈಕ್ ದ್ಯಾಟ್, ರೈಟ್. 2 ಆಪ್ಷನ್ಸ್ ಬರುತ್ತೆ ಇವಾಗ ನಿಮ್ಮ ಕಣ್ ಮುಂದೆ. ಐ ಹೋಪ್ ನೀವು ಒಂದು ರೈಟ್ ಆಪ್ಷನ್ ಚೂಸ್ ಮಾಡಿದೀರಾ ಅಂತ. ನೋ ನೀಡ್ ಟು ವರಿ, ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಮೆನ್ಷನ್ ಆಗಿದೆ. ನೀವು ಅಲ್ಲಿಗೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಿಮ್ಮ ರೀಡಿಂಗಿಗೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಕೋಬಹುದು, ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗುತ್ತೆ. ಅಂಡ್ ಯಾರಿಗೆಲ್ಲ ನಿಮಗೆ ಇಮೇಜ್ ನ ನೋಡ್ಬಿಟ್ಟು ಚೂಸ್ ಮಾಡೋದಕ್ಕೆ ಕಷ್ಟ ಆಯ್ತು ಅನ್ಸಿದ್ರೆ ನೋ ವರೀಸ್, ನೀವು ಬೇಸ್ಡ್ ಆನ್ ಯುವರ್ ಡೇಟ್ ಆಫ್ ಬರ್ತ್ ಕೂಡ ಇದ್ ಮಾಡ್ಬೋದು. ಏನದು, ವೆರಿ ಸಾರಿ ಗೈಸ್, ಟೈಮ್ ಸ್ಟಾಂಪ್ಸ್ ಇದೆ, ಆ ಆಪ್ಷನ್ ಚೂಸ್ ಮಾಡ್ಕೋಬಹುದು. ಓಕೆ, ಸೊ ತಡ ಮಾಡೋದು ಬೇಡ. ಗ್ರೂಪ್ 1 ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಇಮೇಜ್ ನ ಚೂಸ್ ಮಾಡಿದೀರಾ ನೋಡೋಣ. ಅಂಡ್ ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಇವಾಗ ನಾನು ಮಾಡ್ತಾ ಇಲ್ಲ, ನಾನು ರಿಯಲಿ ಸಾರಿ. ಒನ್ ಮೋರ್ ಥಿಂಗ್ ಈಸ್, ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು, ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಯು ಗೈಸ್ ನೋ ದಟ್ ಈಸಿಯಾಗಿ ನೀವು 111 ಅಂತ ಟೈಪ್ ಮಾಡಿದ್ರೆ ಆಯ್ತು, ಅಟ್ರಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಗ್ರೂಪ್ 1, ಲೆಟ್ಸ್ ಸಿ ಫಸ್ಟ್ ಆಫ್ ಆಲ್ ಏನಾಗ್ತದೆ ನೋಡೋಣ. ಯಾವ ಒಂದು ಸಿಚುವೇಶನ್ ಇದೆ ನಿಮ್ಮ ಒಂದು ಕನೆಕ್ಷನ್. ಎರಡೆರಡು ಬಂದಿದೆ. ಸೊ 1 ಈಸ್ ದ ಜಡ್ಜ್ಮೆಂಟ್ ಟ್ಯಾರೋ, ಸೆಕೆಂಡ್ ಈಸ್ ನೈಟ್ ಆಫ್ ಕಪ್ಸ್. ಸೊ ಸ್ಪೆಸಿಫಿಕ್ ಆಗಿ ವೃಶ್ಚಿಕ ರಾಶಿ ಮೇನ್ ಆಗಿ ಪಾಪ್ ಅಪ್ ಆಗ್ತಾ ಇದೆ. ವೃಶ್ಚಿಕ ರಾಶಿ, ಮೀನರಾಶಿ, ಕಟಕ ರಾಶಿ ನಿಮ್ದು ಅಥವಾ ನಿಮ್ಮ ಪಾರ್ಟ್ನರ್ದು ಈ ಝೋಡಿಯಾಕ್ ಸೈನ್ ಅಂತ ಆದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್, ನೀವು ಒಂದು ರೈಟ್ ಆಪ್ಷನ್ ಚೂಸ್ ಮಾಡಿದೀರಾ ಅಂತ. ಸೊ ನಾನು ಏನ್ ನೋಡ್ತಾ ಇದೀನಿ, ಇಲ್ಲಿ ಸೆಕೆಂಡ್ ಚಾನ್ಸ್ ಸಿಗ್ತಾ ಇದೆ. ಬಿಕಾಸ್ ಜಡ್ಜ್ಮೆಂಟ್ ಕಾರ್ಡ್ ಇದೆ ಅಲ್ವಾ, ದಿಸ್ ಟಾಕ್ಸ್ ಅಬೌಟ್ ರೀಬರ್ತ್ ಅಥವಾ ನಮ್ಮ ನಿಜವಾದ ಸೋಲ್ ಪರ್ಪಸ್ ಬಗ್ಗೆ ಹೇಳುತ್ತೆ. ನಮಗೆ ಯೂನಿವರ್ಸ್ ಇನ್ನೊಂದು ಚಾನ್ಸ್ ಕೊಡ್ತಾ ಇರೋದು, ಏನ್ ತಪ್ಪು ಮಾಡಿದ್ವಿ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ, ಅಥವಾ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್, ದೂರ ಆಗಿರ್ತೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ, ಬ್ರೇಕಪ್ ಆಗಿರುತ್ತೆ. ಸೊ ಈ ತರ ಸಿಚುವೇಶನ್ ಅಲ್ಲಿ ಎಸ್ಪೆಷಲಿ ಇರೋರಿಗೆ ಯೂನಿವರ್ಸ್ ನಿಮಗೆ ಇದೊಂಥರ ಸೆಕೆಂಡ್ ಚಾನ್ಸ್ ಕೊಡ್ತಾ ಇರೋದು. ಇಟ್ಸ್ ಲೈಕ್ ಐ ಡೋಂಟ್ ಥಿಂಕ್ ನಿಮ್ದು ಏನು ಫಾಲ್ಟ್, ನಿಮ್ದೇನಾದ್ರು ಫಾಲ್ಟ್ ಇತ್ತು, ನೀವೇನಾದ್ರು ಸರಿ ಮಾಡ್ಕೋಬೇಕು ಅಂತ ಇದ್ರೆ ನಿಮಗೆ ಇದು ಸೆಕೆಂಡ್ ಚಾನ್ಸ್. ಆ ತರ ಇನ್ ಕೇಸ್ ನಿಮ್ದೇನು ಫಾಲ್ಟ್ ಇಲ್ಲ, ನಿಮ್ಮ ಪರ್ಸನ್ದು ಫಾಲ್ಟ್ ಇತ್ತು ಅಂತ ಅಂದ್ರೆ ದೇರ್ ಇಸ್ ಎ ರಿಯಲೈಸೇಷನ್ ಗೋಯಿಂಗ್ ಆನ್. ಅಂದ್ರೆ ನಿಮ್ಮ ಪರ್ಸನ್ ಅವರ ಒಂದು ತಪ್ಪನ ಅರ್ಥ ಮಾಡ್ಕೊಂತ ಇರೋದು, ಅವ್ರೇನ್ ತಪ್ಪು ಮಾಡಿದ್ರು ಅದಕ್ಕೊಂದು ಗಿಲ್ಟ್ ಅಥವಾ ರಿಗ್ರೆಟ್ ಫೀಲ್ ಆಗ್ತಾ ಇರೋದನ್ನ ನೋಡ್ತೀನಿ. ಸೊ ಕರೆಂಟ್ ಸಿಚುವೇಶನ್ ಅಲ್ಲಿ ಏನಾಗ್ತಾ ಇದೆ, ಇದರ್ ನಿಮಗೆ ಅಥವಾ ನಿಮ್ಮ ಪರ್ಸನ್ಗೆ ಆ ಗಿಲ್ಟ್ ಫೀಲ್ ಆಗ್ತಾ ಇದೆ, ಆ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ನಾನು ತಪ್ಪು ಮಾಡಿದೆ, ಆ ಒಂದು ಮೂಮೆಂಟ್ ಅಲ್ಲಿ ನಾನು ಆತರ ಹೇಳ್ಬಾರ್ದಿತ್ತು, ಏನಾದ್ರು ಮಾತು ಹೇಳಿದಾರೆ, ಏನಾದ್ರು ನಿಮಗೆ ಏನೋ ಒಂದು ಆಕ್ಷನ್ ಮಾಡಿದಾರೆ, ನಿಮಗೆ ಅದು ಇಷ್ಟ ಆಗಿಲ್ಲ, ಸಾರಿ ಕೇಳ್ದಾನೆ ಹೋಗಿರ್ತಾರೆ, ಅಥವಾ ನಿಮಗೆ ಹರ್ಟ್ ಮಾಡಿದ್ದಾರೆ ಅನ್ನೋ ಒಂದು ಫೀಲ್ ಏನಾದ್ರು ನಿಮಗೆ ಆಗ್ತಾ ಇದೆ ಅಂದ್ರೆ ಗ್ರೂಪ್ 1 ಇಟ್ಸ್ ಅನ್ ಇಂಡಿಕೇಶನ್. ಒಂದು, ಅವರಿಗೆ ರಿಗ್ರೆಟ್ ಆಗ್ತಾ ಇದೆ, ಅವ್ರ ತಪ್ಪವರಿಗೆ ಅರ್ಥ ಆಗ್ತಾ ಇದೆ, ಅವರಿಗೆ ಗಿಲ್ಟ್ ಫೀಲ್ ಆಗ್ತಾ ಇರೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ ಅಂತ ಬರ್ತಾ ಇದೆ. ಓಕೆ, ಸೊ ಗ್ರೂಪ್ 1 ಡೆಫಿನೆಟ್ಲಿ ನೋ ನೀಡ್ ಟು ವರಿ. ನಿಮಗೆ ಯಾರು ಹರ್ಟ್ ಮಾಡಿ ಹೋಗಿದ್ದಾರೆ ಅಂದ್ರೆ, ನಿಮಗೆ ಯಾರೋ ಕಷ್ಟ ಕೊಟ್ಟು
ಹೋಗಿದ್ದಾರೆ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಅವರು ಅದಕ್ಕೊಂದು ಪನಿಷ್ಮೆಂಟ್ ನ ಫೀಲ್ ಮಾಡ್ತಾ ಇದ್ದಾರೆ. ಅಂಡ್ ದೆರ್ ಈಸ್ ನೈಟ್ ಆಫ್ ಕಪ್ಸ್. ಸೊ ನೈಟ್ ಆಫ್ ಕಪ್ಸ್ ನೋಡ್ಬೋದು, ಈ ಒಂದು ಎನರ್ಜಿ ನೋಡ್ಬೋದು ನೀವು. ದಿಸ್ ಇಸ್ ಲೈಕ್ ಒನ್ ಪರ್ಸನ್ ಒಂದು ಕಪ್ ಇಟ್ಕೊಂಡು ಬರ್ತಾ ಇರೋದು. ಐ ಡೋಂಟ್ ನೋ, ಕಾಣಿಸ್ತಾ ಇದೆ ಅನ್ಕೊಂತೀನಿ. ಓಕೆ, ಸೊ ಏನೋ ಒಂಥರ ಪ್ರೆಸೆಂಟೇಶನ್ ಇಟ್ಕೊಂಡು ಬರ್ತಾ ಇರೋದು ಅಥವಾ ಮೆಸೇಜ್ ಇಟ್ಕೊಂಡು ಬರ್ತಾ ಇರೋದು. ಬಿಕಾಸ್ ನೈಟ್ಸ್ ಅಂತ ಬಂದ್ರೆ ಯಾವಾಗ್ಲೂ ಇಟ್ಸ್ ಅ ಮೆಸೆಂಜರ್ ಸೈನ್. ಓಕೆ, ಸೊ ಇಲ್ಲಿ ನಾನು ಏನ್ ನೋಡ್ತಾ ಇದೀನಿ, ಈ ಒಂದು ಪರ್ಸನ್ ಅಪಾಲಜಿ ಕೇಳ್ಕೊಂಡ್ ಬರೋದು ಅಥವಾ ಅವರಾಗೆ ಮೆಸೇಜ್ ಮಾಡೋದು. ಎಸ್ಪೆಷಲಿ ಮುಂಚೆನೆ ಹೇಳ್ದಂಗೆ ಅವರ ಒಂದು ಝೋಡಿಯಾಕ್ ಸೈನ್ ವೃಶ್ಚಿಕ ರಾಶಿ, ಮೀನರಾಶಿ ಹಾಗೂ ಕಟಕ ರಾಶಿ ಆಗಿದೆ ಅಂದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್. ಅವರೇ ನಿಮ್ನ ಅಪ್ರೋಚ್ ಮಾಡ್ತಾರೆ, ಅವರೇ ಅರ್ಥ ಮಾಡ್ಕೊಂಡು ರಿಯಲೈಸೇಷನ್ ಮಾಡ್ಕೊಂಡು ನಿಮ್ಮ ಹತ್ರ ಬರೋದನ್ನ ನೋಡ್ತೀನಿ. ಮೇನ್ ಆಗಿ ಸುಮ್ಮನೆ ಅವ್ರು ಬರಲ್ಲ, ಡೆಫಿನೆಟ್ಲಿ ಬರೀ ಸಾರಿ ಕೇಳ್ಕೊಂಡು ಬರಲ್ಲ. ಏನಾದ್ರು ಪ್ರೆಸೆಂಟೇಶನ್ ತಗೋಬರೋದು, ನಿಮಗೆ ಇಷ್ಟ ಆಗಿದೆ ಏನಾದ್ರು, ನಿಮಗೆ ಚಾಕ್ಲೇಟ್ಸ್ ಇಷ್ಟ ಇತ್ತು ಅಥವಾ ನಿಮಗೆ ಫ್ಲವರ್ಸ್ ಇಷ್ಟ ಇದೆ ಅಥವಾ ಎಲ್ಲಿಗೋ ಟ್ರಿಪ್ ಹೋಗ್ಬೇಕಾಗಿರುತ್ತೆ, ಏನೋ ನಿಮಗೇನ್ ಇಷ್ಟ ಆಗತ್ತೆ ಆ ಒಂದು ಜೆಸ್ಟರ್, ಇಟ್ಸ್ ಅ ಬ್ಯೂಟಿಫುಲ್ ಜೆಸ್ಟರ್. ಸೊ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಗೈಸ್, ಏನೆಲ್ಲ ಆಯ್ತು, ಏನೆಲ್ಲ ಪಾಸ್ಟ್ ಅಲ್ಲಿ ಏನೆಲ್ಲ ಆಯ್ತು, ಅದು ನಿಮ್ ತಪ್ಪಾಗಿರ್ಬೋದು, ಅವ್ರ ತಪ್ಪಾಗಿರ್ಬೋದು. ವಾಟ್ ಐ ಫೀಲ್ ಈಸ್ ಇಟ್ಸ್ ನಾಟ್ ಅನ್ ಇಂಟೆನ್ಷನಲಿ, ಯಾರು ಇಂಟೆನ್ಷನಲಿ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇಲ್ಲ ನಾನು. ಅಂಡ್ ಇಟ್ಸ್ ಲೈಕ್ ಈ ಒಂದು ಸೈಕಲ್ ಆಗ್ಬೇಕಿತ್ತು. ತುಂಬಾ ಜನ ನೀವು ಕ್ವೆಶನ್ ಮಾಡ್ತಾ ಇರ್ಬೋದು, ನನ್ನ ಲೈಫಲ್ಲೇ ಯಾಕೆ ಹಿಂಗಾಯ್ತು, ನಾನ್ ತುಂಬಾ ನಂಬಿದೆ ಈ ಪರ್ಸನ್, ನಾನ್ ತುಂಬಾ ಪ್ರೀತಿ ಮಾಡಿದ್ದೆ, ನಾನ್ ಟೈಮ್ ಕೊಟ್ಟಿದ್ದೆ, ಎಫರ್ಟ್ ಹಾಕಿದ್ದೆ, ನಂಗೇನೆ ಯಾಕೆ ಹಿಂಗಾಯ್ತು. ತುಂಬಾ ಜನ ಹೇಳೋರು ಇರ್ತೀರಾ. ದ ಥಿಂಗ್ ಇಸ್ ದಿಸ್ ಇಸ್ ಮೆಂಟ್ ಟು ಹ್ಯಾಪನ್. ಇವಾಗ ಆಗ್ದಾನೆ ಇದ್ದಿದ್ರು ಒಂದ್ 10 ವರ್ಷ ಬಿಟ್ಟಾದ್ರೂ ಆಗ್ತಾ ಇತ್ತು ಇದು. ಈ ಸೆಪರೇಷನ್ ಆಗ್ತಾ ಇತ್ತು, ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗ್ತಾ ಇತ್ತು. ಇವತ್ತಿಲ್ಲ ನಾಳೆ ಆಗ್ತಾ ಇತ್ತು. ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ನೋದು ಇದಕ್ಕೇನೆ. ಬಿಕಾಸ್ ಇವಾಗ ಏನಿದೆ, ಈ ಒಂದು ಸೆಪರೇಷನ್ ಅಲ್ಲಿ ಇವರಿಗೆ ಆ ಒಂದು ಗಿಲ್ಟ್ ಫೀಲ್ ಆಗಿದೆ, ಇವರಿಗೆ ರಿಯಲೈಸೇಷನ್ ಆಗಿದೆ ಅವ್ರ ತಪ್ಪೇನು ಅಂತ. ಇವರಿಗೆ ರಿಯಲೈಸೇಷನ್ ಆಗಿದೆ ನೀವಿಲ್ದನೆ ಅವ್ರು ಹೆಂಗಿರ್ತಾರೆ, ನೀವಿದ್ದಾಗ ಹೆಂಗಿತ್ತು ಲೈಫ್, ನೀವಿಲ್ದಾಗ ಹೆಂಗಾಯ್ತು ಲೈಫ್, ಇದೆಲ್ಲ ಅವರಿಗೆ ಪಾಠ ಕಲಿಸ್ತು ಈ ಸೆಪರೇಷನ್ ಅಂತಾನೆ ಹೇಳ್ಬೋದು. ಇಟ್ಸ್ ಲೈಕ್ ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ಇವಾಗ್ಲೂ ಕೂಡ ಆಗ್ತಾ ಇದೆ, ಇವಾಗ್ಲೂ ಕೂಡ ಗಿಲ್ಟ್ ಫೀಲ್ ಮಾಡ್ತಾ ಇದಾರೆ. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಟ್ಸ್ ಅ ನಾಟ್ ಫಾಸ್ಟ್ ಎನರ್ಜಿನೂ ಅಲ್ಲ ಇದು, ತುಂಬಾ ಐ ಡೋಂಟ್ ನೋ, ಇದು ನಾನು ಬೇರೆ ಒಂದು ಫೋನಲ್ಲೇ ಮಾಡ್ತಾ ಇರೋದು, ನಾನು ಏನೇನೋ ಬರ್ತಾ ಇದೆ. ಓಕೆ ಓಕೆ, ಸೊ ನಾನು ಏನ್ ನೋಡ್ತಾ ಇದ್ದೀನಿ, ಇಟ್ಸ್ ನಾಟ್ ಫಾಸ್ಟ್ ಎನರ್ಜಿ ಅಲ್ಲ, ಸ್ಲೋ ಎನರ್ಜಿನೂ ಅಲ್ಲ. ನೈಟ್ ಆಫ್ ಕಪ್ಸ್ ಅಂತ ಅಂದ್ರೆ ಇಟ್ಸ್ ಅ ಮಾಡರೇಟ್ ಎನರ್ಜಿ. ಅಂದ್ರೆ ಇವತ್ತಿಂದ ನೆಕ್ಸ್ಟ್ 1 to 2 months ಅಲ್ಲಿ ಇವ್ರು ನಿಮ್ನ ಕಾಂಟ್ಯಾಕ್ಟ್ ಮಾಡೋದು, ಕನೆಕ್ಟ್ ಮಾಡೋದು ಎಲ್ಲಾ ಪಾಸಿಬಿಲಿಟೀಸು ಇದೆ. ಗ್ರೂಪ್ 1. ಸೊ ಎಸ್, ನಿಮ್ನ ಬಿಟ್ಟೋದವರು, ನಿಮ್ದ ದೂರ ಹೋದವರಿಗೆ ರಿಗ್ರೆಟ್ ಅಥವಾ ಗಿಲ್ಟ್ ಫೀಲ್ ಆಗ್ತಾ ಇದೆ. ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಅಂಡ್ ಅವ್ರಿಗೆ ಸಾರಿ ಕೇಳ್ಕೊಂಡು ಬ್ಯೂಟಿಫುಲ್ ಆಗಿ ಮತ್ತೆ ಒಂದು ರಿಕಾನ್ಸಿಲಿಯೇಷನ್ ಅಂತಾನೆ ಹೇಳ್ಬೋದು, ಮತ್ತೆ ಕನೆಕ್ಟ್ ಆಗೋದಕ್ಕೆ ಇಷ್ಟ ಇದೆ. ಲೆಟ್ಸ್ ಸಿ ಸಜೆಷನ್ ಏನಿದೆ ನಿಮಗೆ ಇವ್ರ ಕಡೆಯಿಂದ. ದೆರ್ ಈಸ್ ಸ್ಟ್ರೆಂತ್, ಸ್ಟೇ ಸ್ಟ್ರಾಂಗ್. ಗ್ರೂಪ್ 1 ನಾನೇನ್ ನೋಡ್ತಾ ಇದೀನಿ, ಸ್ಟ್ರೆಂತ್ ಯಾವಾಗ ಬರುತ್ತೆ ಅಂದ್ರೆ ಮೆಂಟಲಿ ಯಾವಾಗ್ಲಾದ್ರು ಸ್ವಲ್ಪ ವೀಕ್ ಆದಾಗ, ಮೆಂಟಲಿ ನಾನು ಸ್ಟ್ರಾಂಗ್ ಇಲ್ಲ, ನನ್ನ ಕೈಲಿಂದ ಈ ಫೇಸ್ ಮಾಡೋದಕ್ಕಾಗಲ್ಲ, ನನಗ್ ಪೇಷನ್ಸ್ ಇಲ್ಲ, ನನಗ್ ಕಾಯೋದಕ್ಕಾಗಲ್ಲ, ಆತರ ಒಂದ್ ಎನರ್ಜಿ ಇರ್ಬೇಕಾದ್ರೆ ಮೇನ್ ಆಗಿ ಸ್ಟ್ರೆಂತ್ ಟ್ಯಾರೋ ಬರುತ್ತೆ. ಓಕೆ, ಸೊ ನಾನು ಏನ್ ನೋಡ್ತಾ ಇದೀನಿ, ಜಸ್ಟ್ ಸ್ವಲ್ಪ ವೆಯ್ಟ್ ಮಾಡಿ, ಅರ್ಜೆಂಟ್ ಅಲ್ಲಿ ಯಾವ ಡಿಸಿಷನ್ ಕೂಡ ತಗೋಬೇಡಿ. ಒಂದ್ ಪಾಯಿಂಟ್ ಅಲ್ಲಿ ನಿಮಗೆ ಫೀಲ್ ಆಗ್ಬೋದು, ವೇಟ್ ಮಾಡೋದ್ ಬೇಡ, ಕಾಯೋದ್ ಬೇಡ, ಈ ಪರ್ಸನ್ಗೋಸ್ಕರ ನಾನು ಎಫರ್ಟ್ ಹಾಕೊಂಡ್ ಕೂರೋದ್ ಬೇಡ, ನನ್ನ ಎನರ್ಜಿನೂ ವೇಸ್ಟ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಅವ್ರ ಎನರ್ಜಿನೂ ವೇಸ್ಟ್ ಆಗುತ್ತೆ. ಅಥವಾ ನಿಮಗೆ ಒಂಥರ ನೀವು ಯಾವ ಪಾಯಿಂಟ್ ಅಲ್ಲಿ ಇದ್ದೀರಾ ಅಂದ್ರೆ, ಮೇ ಬಿ ಇಟ್ಸ್ ಲೈಕ್ ಗಿವ್ ಅಪ್ ಮಾಡ್ಬೇಡ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಇದ್ದೀರಾ. ಯಾವ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂದ್ರೆ, ಮರ್ತು ಬಿಡೋಣ, ಇದಾಗಲ್ಲ, ಇದು ಸರಿ ಹೋಗಲ್ಲ, ನಂಗಿದ್ ಸರಿ ಹೋಗಲ್ಲ, ನಂಗೆ ಇದರಿಂದ ಬೇಜಾರೇ ಆಗೋದು, ಏನು ಸರಿ ಹೋಗಲ್ಲ, ಈ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂತಾನೆ ನೋಡ್ತಾ ಇದೀನಿ. ಗ್ರೂಪ್ 1 ನೋ, ಜಸ್ಟ್ ನಿಮ್ಮ ಒಂದು ಮನ್ಸನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ಸ್ವಲ್ಪ ನಿಮ್ ಮನ್ಸಿಗೆ ನೀವೇ ಬುದ್ಧಿ ಹೇಳಿ, ದಟ್ ಈಸ್ ನಾಟ್ ದ ಸಿಚುವೇಶನ್ ಅಂತ. ಬಿಕಾಸ್ ನಾನು ಏನ್ ನೋಡ್ತಾ ಇದೀನಿ, ಸ್ಟ್ರೆಂತ್ ಬಂತು ಅಂದ್ರೆ ಅದ್ ನೋಡ್ಬೋದು ನೀವು ಟ್ರೆಡಿಷನಲ್ ಡೆಕ್ ಅಲ್ಲಿ ನೋಡಿದ್ರೆ, ಇಟ್ಸ್ ಅ ಲಯನ್, ಸಿಂಹ ಅದ್ರಲ್ಲಿ ಇರುತ್ತೆ ಆಕ್ಚುಲಿ.
ಸಿಂಹನ ಒಂದು ವುಮನ್ ಕಂಟ್ರೋಲ್ ಮಾಡೋದು ಮೆಂಟಲಿ ಎಸ್ಪೆಷಲಿ. ಸೊ ನಿಮ್ಮ ಮನಸ್ಸನ್ನ ನೀವೇ ಕಂಟ್ರೋಲ್ ಮಾಡ್ಕೋಬೇಕು, ನಿಮ್ಮ ಮನಸ್ಸನ್ನ ನೀವೇ ಹಿಡ್ತದಲ್ಲಿ ಹಿಡ್ಕೋಬೇಕು. ಅಂಡ್ ಬಿಕಾಸ್ ನಾನು ಏನ್ ನೋಡ್ತೀನಿ, ಈ ರಿಲೇಶನ್ಶಿಪ್ ಅಲ್ಲಿ ಪ್ಯಾಷನ್ ಅನ್ನೋದು ಇನ್ನೂ ಇದೆ, ಆ ಫೈರ್ ಅನ್ನೋದು ಏನಿತ್ತು ಅದು ಇನ್ನೂ ಇದೆ. ಇವನ್ ದೋ ನೀವು ದೂರ ಹೋಗಿರ್ಬೋದು, ಇವನ್ ದೋ ಏನೇನೋ ನಿಮ್ಮಿಬ್ರ ಮಧ್ಯೆ ಎಕ್ಸ್ಪೀರಿಯನ್ಸ್ಗಳು ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಗಿರ್ಬೋದು, ಬಟ್ ಆ ಇಂಟೆನ್ಸಿಟಿ, ಆ ಫೈರ್ನೆಸ್ ಅದು ಇನ್ನೂ ಇದೆ, ಏನೂ ಕಡಿಮೆ ಆಗಿಲ್ಲ. ಬೆಂಕಿ ಅನ್ನೋದು ಒಂಚೂರು ಡಲ್ ಅಥವಾ ಡಿಮ್ ಆಗಿಲ್ಲ. ಜಸ್ಟ್ ದಟ್ ಪೇಷನ್ಸ್ ಅಲ್ಲಿ ಇರೋರಿಗೆ ತಾಳ್ಮೆನೇ ಏನೋ ಗಾದೆ ಇರುತ್ತಲ್ವಾ, ತಾಳ್ಮೆ ಏನೋ ಸಮಥಿಂಗ್ ಇದೆ ಕನ್ನಡದಲ್ಲಿ. ಸೊ ಆ ಗಾದೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಂಗೆ ಮರ್ತೋಗ್ಬಿಡ್ತು. ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯಂಗೆ. ಎಲ್ಲೋ ಒಂದ್ ಕಡೆ ನೀವು ಸ್ವಲ್ಪ ಬೇಗ 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 ಆ ಪೇಷನ್ಸ್ ನ ಕಳ್ಕೊಂತಾ ಇದ್ದೀರಾ, ಆ ಫೋಕಸ್ ನ ಕಳ್ಕೊಂತಾ ಇದ್ದೀರಾ. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ನಥಿಂಗ್ ಟು ವರಿ. ಏನೆಲ್ಲ ಆಯ್ತು ಅದೆಲ್ಲ ಇಟ್ ವಾಸ್ ಮೆಂಟ್ ಟು ಹ್ಯಾಪನ್. ಎಸ್ಪೆಷಲಿ ಜಡ್ಜ್ಮೆಂಟ್ ಬಂದಿದೆ ಅಂದ್ರೆ ಇಟ್ ವಾಸ್ ಅ ಫೇಟ್. ಏನೆಲ್ಲ ಆಯ್ತು ಇಟ್ಸ್ ಅ ಫೇಟ್. ನಿಮ್ದು ತಪ್ಪಿಲ್ಲ, ಅವ್ದು ತಪ್ಪಿಲ್ಲ. ಇಟ್ಸ್ ಅ ಕಾರ್ಮಿಕ್ ಬಾಂಡಿಂಗ್ ಅಂತಾನೆ ಹೇಳ್ಬೋದು. ಈ ಪರ್ಸನ್ ನಿಮ್ ಲೈಫಲ್ಲಿ ಏನ್ ಬಂದಿದ್ದಾರೆ, ಐ ಆಮ್ ನಾಟ್ ಗೋನಾ ಸೇ ಇವ್ರು ನಿಮ್ ಜೊತೆ ಫಾರ್ ಎವರ್ ಇರ್ತಾರೆ ಅಂತ, ಬಟ್ ಇವ್ರು ನಿಮ್ ಲೈಫಲ್ಲಿ ಬಂದಿರೋದು ಏನೋ ಒಂದು ಲೆಸನ್ ಕಲ್ಸೋದಕ್ಕೆ, ಏನೋ ಒಂದು ಎಕ್ಸ್ಪೀರಿಯನ್ಸ್ ಕಲ್ಸೋದಕ್ಕೆ. ಅದನ್ನ ನೀವು ಎಷ್ಟೇ ಕಂಟ್ರೋಲ್ ಮಾಡಿದ್ರು, ಎಷ್ಟೇ ನಾನು ಹೇಳಿದ ಪ್ರಕಾರ ಅವ್ರು ಅದ್ ನಡೀಲಿ ಅಂತ ಎಷ್ಟೇ ಮಾಡಿದ್ರು ಅದು ಹಂಗ ಆಗಲ್ಲ. ಅದೇನಾಗ್ಬೇಕು ಅದೇ ಆಗುತ್ತೆ. ಅಂಡ್ ಅವರು ಎಲ್ಲಿವರೆಗೂ ನಿಮ್ ಲೈಫಲ್ಲಿ ಇರ್ಬೇಕು ಅಲ್ಲಿವರೆಗೆ ಇರ್ತಾರೆ, ಅಲ್ಲಿಂದ ನೆಕ್ಸ್ಟ್ ಇರಲ್ಲ ಅವರು. ಓಕೆ, ಕೀಪ್ ದಟ್ ಇನ್ ಮೈಂಡ್. ಗ್ರೂಪ್ 1 ಬ್ಯೂಟಿಫುಲ್ ರೀಡಿಂಗ್, ವೆರಿ ಸಿಂಪಲ್ ಅಂಡ್ ಎಲಿಗೆಂಟ್ ರೀಡಿಂಗ್ ಅನ್ಬೋದು. ಯಾ, ನಿಮಗೇನ್ ಅನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬುಕ್ ಮಾಡಬೇಕು, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಮತ್ತೆ ಸಿಗೋಣ ಗಾಯ್ಸ್ ಮುಂದಿನ ವಿಡಿಯೋದಲ್ಲಿ. ವಾಯ್ಸ್ ಎಲ್ಲ ಬ್ರೇಕ್ ಆಗ್ತಾ ಇದೆ. ಅಲ್ಲಿವರೆಗೂ ಟೇಕ್ ಕೇರ್. ಅಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಅಂಡ್ ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಫಾಲೋ ಮಾಡ್ಬೋದು ನೀವು. ನನ್ನ ಅಫಿಷಿಯಲ್ ಅಕೌಂಟ್ ಇದೆ. ಫಾರ್ ಎವ್ರಿ ಡೇ ರೀಲ್ಸ್ ಅಪ್ಲೋಡ್ ಆಗುತ್ತೆ. ಯಾ, ದಟ್ಸ್ ಇಟ್. ಟೇಕ್ ಕೇರ್ ಗೈಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್, ಲವ್ ಯು ಆಲ್. ಹೆಲ್ಲೋ ಗ್ರೂಪ್ 2 ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ. ಎಸ್ಪೆಷಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋರಿಗೆ, ಅಥವಾ ಎಸ್ಪೆಷಲಿ ಬ್ರೇಕಪ್ ಆಗಿರೋರಿಗೆ, ಸೆಪರೇಷನ್ ಅಲ್ಲಿರೋರಿಗೆ ಏನ್ ಮೆಸೇಜ್ ಬರುತ್ತೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅಂತ ನೋಡೋಣ. ಹೋಗೋದಕ್ಕೂ ಮುಂಚೆ ಗಾಯ್ಸ್, ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ನಂಬರ್ಗೆ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಐ ಆಮ್ ರಿಯಲಿ ಸಾರಿ, ನನ್ನ ಒಂದು ಹೇರ್ ತುಂಬಾನೇ ರೀಡಿಂಗ್ ಅನ್ಕೂಡ್ಲೆ ನನ್ನ ಕೈ ಮೇಲೆ ಕೆಳಗೆ ಹೋಗ್ಬಿಡತ್ತೆ. ಓಕೆ, ಐ ಆಮ್ ರಿಯಲಿ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಓಕೆ, ಅಮ್ಮ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಅದಾದ್ರ ಪಾಡಿಗೆ ಅದು ಇರುತ್ತೆ. ಓಕೆ, ಸೊ ಗ್ರೂಪ್ 2, ಲೆಟ್ಸ್ ಸಿ. ಫಸ್ಟ್ ಆಫ್ ಆಲ್, ಸ್ಪೆಸಿಫಿಕ್ ಕ್ವೆಶನ್ ಫಾಲೋ ಮಾಡೋದಕ್ಕಿಂತ ಕರೆಂಟ್ ಸಿಚುವೇಶನ್ ಅಲ್ಲಿ ಏನಾಗಿದೆ, ಪಾಸ್ಟ್ ಅಲ್ಲಿ ಏನ್ ಆಗಿತ್ತು, ಏನೆಲ್ಲ ಇನ್ಫಾರ್ಮೇಶನ್ ಬರುತ್ತೆ ಅದೆಲ್ಲದನ್ನು ಈ ಒಂದು ರೀಡಿಂಗ್ ಅಲ್ಲಿ ನೋಡೋಣ. ರೈಟ್, ಸೊ ಗೈಸ್, ಓಕೆ, ಸೊ ತಡ ಮಾಡೋದು ಬೇಡ, ನೋಡೋಣ. ಗ್ರೂಪ್ 2, ಲೆಟ್ಸ್ ಸಿ ವಾಟ್ಸ್ ಗೋಯಿಂಗ್ ಆನ್. ನಿಮ್ಮ ಒಂದು ಲೈಫ್ ಅಥವಾ ರಿಲೇಶನ್ಶಿಪ್ ಅಲ್ಲಿ ಎಸ್ಪೆಷಲಿ ಏನ್ ಮೆಸೇಜ್ ಬರ್ತಾ ಇದೆ ಅಂತ. ಓ, ದೇರ್ ಈಸ್ ಸ್ಟ್ರೆಂತ್. ಆಕ್ಚುಲಿ ಈ ಒಂದು ರೀಡಿಂಗ್ ಲಾಸ್ಟ್ ಗ್ರೂಪ್ ಅವರಿಗೆ ಥರ್ಡ್ ಲಾಸ್ಟ್ ಮೆಸೇಜ್ ಆಗಿ ಬಂದಿತ್ತು. ಬಟ್ ಯಾ, ಮೇನ್ ನಾನು ಏನ್ ನೋಡ್ತಾ ಇದ್ದೀನಿ, ಯಾರೋ ಇಲ್ಲಿ ಪೇಷನ್ಸ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀರಾ. ಐ ಗೆಸ್ ದಿಸ್ ಇಸ್ ಯು. ಗ್ರೂಪ್ 2 ಪೇಷನ್ಸ್ ಅಲ್ಲಿ ವೇಟ್ ಮಾಡ್ತಾ ಇದ್ದೀರಾ, ತಾಳ್ಮೆ ಅನ್ನೋದನ್ನ ಕಳ್ಕೊಂಡಿಲ್ಲ. ನಿಮ್ ಮನ್ಸು ಕೆಲವೊಂದ್ಸತಿ ಏನೆಲ್ಲ ಹೇಳುತ್ತೆ, ಇಲ್ಲ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಮೀನಿಂಗ್ ಇಲ್ಲ, ಈ ಒಂದು ಪರ್ಸನ್ಗೆ ನಾನು ವೇಟ್ ಮಾಡ್ಕೊಂಡು ಕೂರೋದ್ರಲ್ಲಿ ಮೀನಿಂಗ್ ಇಲ್ಲ, ಐ ಗೆಸ್ ನಾನು ಅವ್ರನ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ, ಅವ್ರು ನನ್ನ ಅಷ್ಟೇ ಇಷ್ಟ ಪಡ್ತಾ ಇದಾರೆ ಅನ್ನೋದು ತುಂಬಾ ಡೌಟ್ ಇದೆ. ಸೊ ಈ ತರ ಎಲ್ಲ ಸಿಚುವೇಶನ್ಸ್ ನಿಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಆಗ್ತಾ ಇತ್ತು. ಬಟ್ ದ ಥಿಂಗ್ ಇಸ್, ಅದನ್ನ ನೀವೇ ಕಾಮ್ ಡೌನ್ ಮಾಡ್ಕೊಂಡಿದ್ದೀರಾ. ಎಟ್ ಒನ್ ಪಾಯಿಂಟ್ ಅಲ್ಲಿ ನೀವು ಹೋಪ್ಸ್ ಕೂಡ ಕಳ್ಕೊಂಡಿದ್ರಿ, ಎಟ್ ಒನ್ ಪಾಯಿಂಟ್ ಅಲ್ಲಿ ನೀವು ಆ ಮೋಟಿವೇಶನ್ ಕೂಡ ಕಳ್ಕೊಂಡಿದ್ರಿ ಅನ್ನೋದನ್ನ ನೋಡ್ತಾ ಇದೀನಿ. ಬಟ್ ಐ ಫೀಲ್ ಗ್ರೂಪ್ 2 ನೀವು ಯಾರೆಲ್ಲ ಇದ್ದೀರಾ, ನೀವು ಏನೋ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಇದರ್ ಮೆಡಿಟೇಷನ್
ಅಥವಾ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಅಥವಾ ರೆಗ್ಯುಲರ್ ಆಗಿ ನೀವು ಜಿಮ್ಮಿಗೆ ಹೋಗ್ತಾ ಇದ್ದೀರಾ, ಅಥವಾ ರೆಗ್ಯುಲರ್ ಆಗಿ ನೀವು ಏನೋ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಅಥವಾ ಸ್ಪಿರಿಚುವಲ್ ಆಕ್ಟಿವಿಟೀಸ್, ಯೋಗ ಮಾಡೋದು ಆಗಿರ್ಬೋದು, ಅಥವಾ ಜರ್ನಲಿಂಗ್ ಮಾಡೋದಾಗಿರ್ಬೋದು, ಏನೋ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ದಟ್ ಈಸ್ ವೈ ನಿಮ್ಮ ಒಂದು ಮೈಂಡ್ ನ ಹೆಂಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು, ನಿಮ್ಮ ಒಂದು ಮೈಂಡ್ ನ ಹೆಂಗೆ ರಾಂಗ್ ಡಿಸಿಷನ್ ತಗೊಳ್ಳೋದ್ರಿಂದ ಕಂಟ್ರೋಲ್ ಮಾಡೋದು, ಅದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತಾನೆ ಹೇಳ್ಬೋದು. ಸೊ ನಾನು ಏನ್ ನೋಡ್ತಾ ಇದ್ದೀನಿ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಆ ಫೈರ್ ಅನ್ನೋದು ಇನ್ನೂ ಇದೆ, ಆ ಪ್ಯಾಷನ್ ಅನ್ನೋದು ಇನ್ನೂ ಇದೆ. ಇವೊಂದು ದೂರದಲ್ಲಿ ಇರ್ಬೋದು, ಇವೊಂದು ಈ ಪರ್ಸನ್ ನಿಮ್ಮಿಂದ ದೂರದಲ್ಲಿ ಇರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲೇ ಇರ್ಬೋದು. ಬಟ್ ಇಟ್ ಡಸಂಟ್ ಮೀನ್ ಅವ್ರು ನಿಮ್ನ ಮರ್ತಿದ್ದಾರೆ ಅಂತ. ಇಟ್ ಡಸಂಟ್ ಮೀನ್ ಅವ್ರಿಗೆ ನಿಮ್ಮ ಮೇಲೆ ಎಲ್ಲಾ ತರದ ಫೀಲಿಂಗ್ಸ್, ಭಾವನೆಗಳು, ಎಮೋಷನ್ಸ್ ಎಲ್ಲ ಕಡಿಮೆ ಆಗಿದೆ. ನೋ, ದಟ್ ಈಸ್ ನಾಟ್ ದ ಸಿಚುವೇಶನ್. ನಾನು ಏನ್ ನೋಡ್ತಾ ಇದೀನಿ, ಡೆಫಿನೆಟ್ಲಿ ಅವ್ರಿಗೆ ನಿಮ್ ಕಂಡ್ರೆ ಇನ್ನೂ ಆ ಪ್ಯಾಷನ್ ಅನ್ನೋದೊಂದಿದೆ, ಆ ಫೈರ್ ಅನ್ನೋದೊಂದಿದೆ, ಆ ಇಂಟೆನ್ಸಿಟಿ. ಮುಂಚೆ ಲೈಕ್ ಹಿಂಗೆ ಇವಾಗ ನಿಮ್ನ ಮೀಟ್ ಆಗಿ ಬರೋದು ಅಂದ್ರೆ ಫುಲ್ ರೆಡಿ ಆಗಿ ಬರೋದು, ಲೈಕ್ ಫ್ರೆಶ್ ಫೀಲಿಂಗ್, ಎಕ್ಸೈಟ್ಮೆಂಟ್ ಫೀಲಿಂಗ್, ಅದೆಲ್ಲದು ಇದೆ. ನಾನು ಏನ್ ನೋಡ್ತಾ ಇದೀನಿ, ಅವ್ರಿಗೆ ಇನ್ನೂ ನಿಮ್ ಕಂಡ್ರೆ ಇಷ್ಟ ಇದೆ, ಇನ್ನೂ ನಿಮ್ ಜೊತೆ ಲೈಕ್ ವೈಬ್ ಮಾಡೋದು ಇಷ್ಟ ಇದೆ, ನಿಮ್ಮ ಒಂದು ಕಂಪನಿ ಅವ್ರಿಗೆ ಇಷ್ಟ ಆಗುತ್ತೆ, ಅಂದ್ರೆ ನಿಮ್ ಜೊತೆ ಮಾತಾಡೋದು, ಟೈಮ್ ಸ್ಪೆಂಡ್ ಮಾಡೋದು, ಇದೆಲ್ಲದು ಕಂಡ್ರೆ ಅವ್ರಿಗೆ ಇಷ್ಟ ಇದೆ. ಐ ಫೀಲ್ ಈಗೋ ಅನ್ನೋದು ಇಲ್ಲಿ ಮೇನ್ ಆಗಿ ಪ್ರಾಬ್ಲಮ್ಯಾಟಿಕ್ ಆಗಿ ಕ್ರಿಯೇಟ್ ಮಾಡ್ತಾ ಇದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಈಗೋ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಬ್ವಿಯಸ್ಲಿ ಸ್ಟ್ರೆಂತ್ ಟ್ಯಾರೋ ಲಿಯೋ ಝೋಡಿಯಾಕ್ ಸೈನ್ ನ ತೋರಿಸುತ್ತೆ ಅಲ್ವಾ. ಸೊ ಲಿಯೋ ಬಂದ್ಬಿಟ್ಟು ಇಟ್ಸ್ ನೋನ್ ಫಾರ್ ಈಗೋ. ಯೂಶಲಿ ಸಿಂಹ ರಾಶಿಯವರು, ನಿಮ್ಮ ಸುತ್ತಮುತ್ತ ಸಿಂಹ ರಾಶಿಯವರು ಇದ್ದಾರೆ ಅಂದ್ರೆ ನಾನ್ ಹೇಳೋದೇ ಬೇಡ, ದೇ ಆರ್ ನೋನ್ ಫಾರ್ ಈಗೋ. ಅವರಿಗೆ ನಂದು, ನನ್ನ ಒಂದು ಡಿಸಿಷನ್ನು, ನನ್ನ ಒಂದು ಜಂಬ, ಅಹಂಕಾರ, ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ನನಗಿದೆ ಅನ್ನೋದು. ಬಟ್ ಸ್ಟಿಲ್ ಅವ್ರು ಅದನ್ನ ತಕೊಂಡ್ ಮುಂದೆ ಹೋಗ್ತಾರೆ. ಬಿಕಾಸ್ ಅವ್ರಿಗೆ ಇವಾಗ ಹೆಂಗೆ, ಇವಾಗ ಸೂರ್ಯ ಇನ್ ರಿಯಾಲಿಟಿ ತಕೊಳ್ಳಿ, ಸೂರ್ಯ ಅದ್ ಹೆಂಗೆ ಉರಿತಾನೆ ಇರುತ್ತೆ, ಲೈಕ್ ಏನು ಉರಿತಾನೆ ಇರುತ್ತೆ, ಲೈಕ್ ಇಟ್ಸ್ ಹಾಟೆಸ್ಟ್ ಥಿಂಗ್ ಅಲ್ವಾ, ಎಲಿಮೆಂಟ್ ಅಲ್ವಾ, ಇಟ್ಸ್ ನಾಟ್ ಅ ಪ್ಲಾನೆಟ್, ಅಗೇನ್ ಸ್ಟಾರ್, ಎಲಿಮೆಂಟ್ ಅಲ್ವಾ ಅದು ಒಂಥರ. ಸೊ ಅದನ್ನ ನಾವು ಟಚ್ ಮಾಡೋದಕ್ ಆಗಲ್ಲ, ನಾವ್ ಅದ್ರ ಹತ್ರ ಹೋಗೋದಕ್ಕೂ ಆಗಲ್ಲ, ಅದ್ ಹತ್ರ ಹೋದ್ರೆ ನಮ್ಮನ್ನ ಸುಟ್ಬಿಡುತ್ತೆ. ಸೊ ಇವರ ಒಂದು ನಿಮ್ಮ ಪರ್ಸನ್ ಆಟಿಟ್ಯೂಡ್ ಇದೇ ತರ. ಅದ್ ಹೆಂಗೆ ಅಂತಂದ್ರೆ, ಅದೊಂದ್ ಸ್ವಲ್ಪ ಕಾಮ್ ಡೌನ್ ಆಗೋದಕ್ಕೆ ಬಿಡ್ಬೇಕು, ಟೈಮ್ ಕೊಡ್ಬೇಕು. ಅದ್ ಇನ್ನೂ ಉರಿತಾ ಇದೆ, ನಾವ್ ಇನ್ನೂ ಅದ್ರ ಹತ್ರ ಹೋದ್ರೆ ಅದಿನ್ನೂ ದೊಡ್ಡದಾಗೆ ಉರಿಯುತ್ತೆ ಅಲ್ವಾ, ಒಂಥರ ಬೆಂಕಿಗೆ ಇನ್ನು ಪೆಟ್ರೋಲ್ ಹಾಕ್ದಂಗೆ. ಸೊ ನಾನೇನ್ ನೋಡ್ತಾ ಇದ್ದೀನಿ, ಇವಾಗ ಅವರಿಗೆ ಈಗೋ, ಆ ಜಂಬ ಅನ್ನೋದು, ಆ ಆಟಿಟ್ಯೂಡ್, ಆ ಕೊಬ್ಬು ಅನ್ನೋದು ಪೀಕ್ ಲೆವೆಲ್ ಅಲ್ಲಿ ಇದೆ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಲೆಟ್ ದೆಮ್ ಗೋ ಥ್ರೂ ಇಟ್. ಏನೆಲ್ಲ ಆಗ್ತಾ ಇದೆ, ಲೆಟ್ ದೆಮ್ ಗೋ ಥ್ರೂ ಇಟ್. ಇವಾಗಲೇ ಯಾವುದೇ ರೀತಿ ಕನ್ಫ್ಯೂಷನ್ಗೆ ಬರಬೇಡಿ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ದು ಕೂಡ ಆಟಿಟ್ಯೂಡ್ ಏನು ಕಡಿಮೆ ಇಲ್ಲ ನಿಮಗೂನು. ಸೊ ಇಟ್ಸ್ ಲೈಕ್ ಈಗೋ ಕ್ಲಾಶಸ್ ಆಗ್ತಾ ಇದೆ. ಅಲ್ಲೊಂದ್ ಕಡೆ ಉರಿತಿದೆ, ಇಲ್ಲೊಂದ್ ಕಡೆ ಉರಿತಾ ಇದೆ. ಯಾರಾದ್ರೂ ನೀರ್ ಹಾಕಕ್ ಬರ್ಬೇಕು, ಬಟ್ ಪ್ರಾಬಬ್ಲಿ ಯಾರು ಬರ್ತಾ ಇಲ್ಲ. ದೇರ್ ಈಸ್ 9 of Swords. Strength tarot with 9 of Swords, not really a very good combination, because ಇಟ್ಸ್ ಲೈಕ್ ಏನ್ ಗೊತ್ತಾ, ಈ ಪರ್ಸನ್ ಹೊರಗಡೆಯಿಂದ ತುಂಬಾ ಕಾನ್ಫಿಡೆಂಟ್ ಮೈಂಡ್ ಸೆಟ್ ಅಥವಾ ಕಾನ್ಫಿಡೆನ್ಸ್ ತೋರಿಸ್ತಾ ಇದ್ದಾರೆ, ಹೊರಗಡೆಯಿಂದ ತುಂಬಾನೇ ಜಂಬ ತೋರಿಸ್ತಾ ಇದ್ದಾರೆ. ಇಟ್ಸ್ ಲೈಕ್ ಈವನ್ ದೋ ನೀವು ಒಂದೇ ಕಂಪನಿಲಿ ವರ್ಕ್ ಮಾಡ್ತಾ ಇದ್ರು, ಒಂದೇ ಪ್ರಾಜೆಕ್ಟ್ ಅಲ್ಲೇ ವರ್ಕ್ ಮಾಡ್ತಾ ಇರ್ತೀರಾ, ಬಟ್ ಕೋಪ್ ತೋರ್ಸೋದು, ಮುಂದೆಯಿಂದ ಆಟಿಟ್ಯೂಡ್ ತೋರ್ಸೋದು, ಬಟ್ ಮನೆಗೆ ಹೋದ್ಮೇಲೆ ನಿಮ್ ಬಗ್ಗೆ ನೆನಪಿಸ್ಕೊಳೋದು, ಮನೆಗೆ ಹೋದ್ಮೇಲೆ ಆ ಮೆಮೊರೀಸ್ ನ ನೆನಪಿಸ್ಕೊಳ್ಳೋದು, ಮನೆಗೆ ಹೋದ್ಮೇಲೆ ನಿಮ್ನ ಮಿಸ್ ಮಾಡ್ಕೊಳ್ಳೋದು. ದಿಸ್ ಇಸ್ ದೇರ್. ಇದು ಅವರ ಒಳಗಡೆ ಮನ್ಸು. ಓಕೆ, ಇದು ಹೊರಗಡೆಯಿಂದ ಲೈಕ್ ಶೋಯಿಂಗ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಅಂತ. ಬಟ್ ಒಳಗಡೆಯಿಂದ ನಾನು ಏನ್ ನೋಡ್ತಾ ಇದ್ದೀನಿ, ಅಳ್ತಾ ಇದ್ದಾರೆ. ಇಟ್ಸ್ ಲೈಕ್ ನಾಟ್ ಎಲ್ರ ಮುಂದೆ ಅಳ್ಳೋದು ಅಂತಲ್ಲ, ಇಟ್ಸ್ ಲೈಕ್ ಒಬ್ರೇ ಇರ್ಬೇಕಾದ್ರೆ ಅಳ್ಳೋದು, ಒಬ್ರೇ ಇರ್ಬೇಕಾದ್ರೆ ನಿಮ್ ಬಗ್ಗೆ ನೆನಪಿಸ್ಕೊಳ್ಳೋದು, ಒಬ್ರೇ ಇರ್ಬೇಕಾದ್ರೆ ನಿಮ್ನ ಮಿಸ್ ಮಾಡ್ಕೊಳ್ಳೋದು. ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ಗೆ ಈವನ್ ನಿದ್ದೆ ಚೆನ್ನಾಗಿ ಬರ್ತಾ ಇಲ್ಲ. ಬಿಕಾಸ್ ಮಾತಾಡ್ದಂಗಾಯ್ತು ಅನ್ಸ್ತು. ಇನ್ಫ್ಯಾಕ್ಟ್ ನಾನು ರೀಸೆಂಟ್ ಆಗಿ 1 ಗಂಟೆ ತಗೊಬಂದೆ. ಬಿಗ್ ಸ್ಟೋರಿ. ಇನ್ನೊಂದ್ಸತಿ ಹೇಳ್ತೀನಿ ಪ್ರಾಬಬ್ಲಿ. ಒಂಥರ ವಿಯರ್ಡ್ ಸ್ಟೋರೀಸ್ ಇರುತ್ತೆ ನಂದು. ಬೇಕು ಅಂತ ಹೇಳಿದ್ರೆ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ, ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಬಿಕಾಸ್ ಅದು ಇದೆಲ್ಲ ಮಿಕ್ಸ್ ಮಾಡೋದು ಬೇಡ, ತಲೆಗೆ ಶೂಟ್ ಹೊಡ್ದಂಗೆ ಆಗುತ್ತೆ. ಓಕೆ, ಸೊ 9 of Swords ಏನ್ ನೋಡ್ತಾ ಇದೀನಿ, ಇವ್ರು ಅಳ್ತಾ ಇದ್ದಾರೆ ನೈಟ್ ಟೈಮ್. ಎಸ್ಪೆಷಲಿ ನೈಟ್ ಟೈಮ್
ಇವ್ರು ಎಮೋಷ್ನಲಿ ತುಂಬಾ ವೀಕ್ ಆಗ್ತಾ ಇದ್ದಾರೆ. ಎಸ್ಪೆಷಲಿ ಇವ್ರು ಅಳ್ತಾ ಇದ್ದಾರೆ, ಎಸ್ಪೆಷಲಿ ಮೆಮೊರೀಸ್ನ ನೆನಪಿಸ್ಕೊತಾ ಇದ್ದಾರೆ, ಎಸ್ಪೆಷಲಿ ಇವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಓಕೆ, ಸೊ ದಟ್ ಈಸ್ ವಾಟ್ ಹ್ಯಾಪನಿಂಗ್. ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಷ್ಟೇ, ಅದನ್ನ ನೋಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಸಿ ಗ್ರೂಪ್ 2. ಯಾಕೆ ಇವ್ರು ಈ ತರ ಮಾಡ್ತಾ ಇದಾರೆ? ವಾಟ್ ಆರ್ ದೇ ಹೈಡಿಂಗ್? ಇಟ್ಸ್ ಲೈಕ್ ಏನ್ ಗೊತ್ತಾ, ಮೇ ಬಿ ಒಂದಷ್ಟು ಪ್ರೆಷರ್ ಇರ್ಬೋದು ಅವರಿಗೆ, ಫ್ಯಾಮಿಲಿ ಪ್ರೆಷರ್ ಇರ್ಬೋದು. ಬಿಕಾಸ್ ಏನಿದೆ, ನಿಮ್ ಕಂಡ್ರೆ ಇಷ್ಟನೂ ಇದೆ, ಏನೋ ಜಗಳ ಆಗಿರುತ್ತೆ, ಬಟ್ ನಾನ್ ಯಾಕೆ ಕಾಂಪ್ರಮೈಸ್ ಮಾಡ್ಬೇಕು, ನಾನ್ ಯಾಕೆ ಫಸ್ಟ್ ಹೋಗ್ಬೇಕು, ನಾನ್ ಯಾಕೆ ಫಸ್ಟೇ ಮಾತಾಡಿಸ್ಬೇಕು, ಈ ತರ ಒಂದು ಸಿಚುವೇಶನ್ ಅಲ್ಲಿ ಇದೆ. ಇಟ್ಸ್ ನಾಟ್ ದಟ್ ಐ ಡೋಂಟ್ ಫೀಲ್ ಈ ಒಂದು ಕನೆಕ್ಷನ್ ಅಲ್ಲಿ ಏನೋ ಲೈಕ್ ಫ್ಯಾಮಿಲಿ ಪ್ರೆಷರ್, ಥರ್ಡ್ ಪರ್ಸನ್ ಆ ತರ ನೋಡ್ತಾ ಇಲ್ಲ. ಇಟ್ಸ್ ಲೈಕ್ ಅವ್ರಿಗೆ ಅವ್ರು ಮಾಡಿದ್ದೆ ಸರಿ ಅನ್ಸಿದೆ, ನಿಮಗೆ ನೀವು ಮಾಡಿದ್ ಸರಿ ಅನ್ಸಿದೆ. ಇಟ್ಸ್ ಅ ಫೇರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಎನಿಥಿಂಗ್ ನೆಗೆಟಿವ್ ಅನ್ಸ್ತಾ ಇಲ್ಲ. ಇಟ್ಸ್ ಲೈಕ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅಟೆನ್ಷನ್ ಸಿಕ್ಕಿಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಎಲ್ಲೋ ಒಂದ್ ಕಡೆ ಅವ್ರಿಗೆ ವ್ಯಾಲ್ಯೂ ಕೊಟ್ಟಿಲ್ಲ ಅನ್ನೋ ಒಂದು ಫೀಲ್ ಆಗಿದೆ ಅವರಿಗೆ. ಎಲ್ಲೋ ಒಂದ್ ಕಡೆ ಇಟ್ಸ್ ಲೈಕ್ ಏನೋ ಗ್ರೂಪ್ ಡಿಸ್ಕಷನ್ ಆಗಿರುತ್ತೆ, ನೀವು ಏನೋ ಡಿಸಿಷನ್ ಮಾಡ್ಕೋಬಿಟ್ಟಿರುತ್ತೆ. ಫಾರ್ ಅನ್ ಎಕ್ಸಾಂಪಲ್, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ರ್ಯಾಂಡಮ್ ಆಗಿ ಪ್ಲಾನ್ ಫಿಕ್ಸ್ ಮಾಡಿರ್ತೀರಾ ಟ್ರಿಪ್ಪಿಗೆ ಹೋಗೋದು, ಬಟ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ನನ್ನ ಇನ್ಕ್ಲೂಡ್ ಮಾಡ್ಲಿಲ್ಲ ಅನ್ನೋ ಫೀಲ್ ಆಗಿದೆ. ನನ್ನ ವ್ಯಾಲ್ಯೂ, ನನ್ನ ಒಂದು ಡಿಸಿಷನ್ ಕೇಳಿಲ್ಲ ಇವರು ಅನ್ನೋದಾಗಿದೆ. ಅಥವಾ ಏನೋ ಒಂದು ನೀವು ಅವ್ರ ಜೊತೆ ಹೇಳ್ಕೊಂಡ್ಲಿಲ್ಲ, ಅವ್ರಿಗೆ ಅವಾಗ ಅನ್ಸಿದೆ ಇವ್ರಿಗೆ ಸ್ವಲ್ಪ ದುರಂಕಾರ ಜಾಸ್ತಿ ಆಗಿದೆ. ಇಟ್ಸ್ ಲೈಕ್ ಅವರಿಗೆ ಎಲ್ಲೋ ಒಂದ್ ಕಡೆ ರೆಸ್ಪೆಕ್ಟ್ ಕೊಡ್ಲಿಲ್ಲ, ವ್ಯಾಲ್ಯೂ ಕೊಡ್ಲಿಲ್ಲ, ಆ ತರ ಒಂದು ಎನರ್ಜಿ ನೋಡ್ತಾ ಇದೀನಿ. ಅವ್ರಿಗೆ ಅನ್ಸಿರೋದ್ರ ಬಗ್ಗೆ ಹೇಳ್ತಾ ಇದೀನಿ. ಓಕೆ, ದೇರ್ ಈಸ್ 6 of Pentacles. ದಿಸ್ ಇಸ್ ವಾಟ್ ಅವ್ರಿಗೆ ಅನ್ಸಿದೆ. ನಾನೇ ಎಫರ್ಟ್ ಆಗ್ತಾ ಇದೀನಿ, ನಾನೇ ಟೈಮ್ ಕೊಡ್ತಾ ಇದೀನಿ, ನಾನೇ ಎಲ್ಲ ಮಾಡ್ತಾ ಇದೀನಿ, ನನಗದು ಈಕ್ವಲ್ ಆಗಿ ಸಿಗ್ತಾ ಇಲ್ಲ. ಬಿಕಾಸ್ ಸಿ, ದಿಸ್ ಇಸ್ 6 of Pentacles. 6 of Pentacles ಅಂದ್ರೆ ದಿಸ್ ಇಸ್ ಲೈಕ್ ಒಂದ್ ತಕ್ಕಡಿ ಅಲ್ವಾ, ಇದು ಕಾಣಿಸ್ತಾ ಇದೆ ಅಲ್ವಾ. ಸೊ ತಕ್ಕಡಿ ಏನು ಬ್ಯಾಲೆನ್ಸ್ ಮೇನ್ ಆಗಿ ಬ್ಯಾಲೆನ್ಸ್ ಬಗ್ಗೆ ಹೇಳ್ತಾ ಇದೆ. ಅದು ಇಲ್ಲಿ ಮಿಸ್ಸಿಂಗ್ ಆಗಿದೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಅವ್ರಿಗೆ ಅನ್ಸಿದೆ ನಾನ್ ಟೈಮ್ ಕೊಡ್ತೀನಿ, ನಾನ್ ಎಫರ್ಟ್ ಹಾಕ್ತೀನಿ, ನಾನು ಎಲ್ಲಾ ರೀತಿಯಾಗಿ ಅಟೆನ್ಷನ್ ಕೊಡ್ತೀನಿ, ನನಗದು ಈಕ್ವಲ್ ಆಗಿ ಸಿಗ್ತಾ ಇಲ್ಲ. ಇಟ್ಸ್ ಲೈಕ್ ನಾನೇ ವೀಕೆಂಡ್ ಪ್ಲಾನ್ ಮಾಡ್ತೀನಿ, ನಾನೇ ಕುಕ್ಕಿಂಗ್ ಮಾಡ್ತೀನಿ, ನಾನೇ ಕಾಲ್ ಮಾಡ್ತೀನಿ, ನಾನೇ ನೆನಪಿಸ್ಕೊಂತೀನಿ, ನಾನೇ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತೀನಿ, ಬಟ್ ಆ ಕಡೆಯಿಂದ ಬರ್ತಾ ಇಲ್ಲ. ಇಟ್ಸ್ ನಾಟ್ ಫನ್ನಿ ಗೈಸ್. ಬಿಕಾಸ್ ಸಿ, ನಾವ್ ಅನ್ಕೊಂತೀವಿ, ನಾವ್ ಯಾವಾಗ್ಲೂ ದ ವರ್ಸ್ಟ್ ಥಿಂಗ್ ವಿ ಡೂ ಇಸ್ ಕಂಪೇರಿಂಗ್. ಬಿಕಾಸ್ ಎಲ್ಲರೂ ಒಂದೇ ತರ ಇರಲ್ಲ. ನಾವು ನಮ್ಮ ಪಪ್ಪ ಮಮ್ಮ ಹೆಂಗಿರ್ತಾರೆ, ಅವ್ರ ಕ್ವಾಲಿಟೀಸ್ ಬಂದಿರುತ್ತೆ, ಅವ್ರಿಗೆ ಅವ್ರದ್ದು ಬಂದಿರುತ್ತೆ. ಸೊ ಆಬ್ವಿಯಸ್ಲಿ ವೇರಿಯೇಷನ್ಸ್ ಇದ್ದೇ ಇರುತ್ತೆ ಹ್ಯೂಮನ್ಸ್ ಟು ಹ್ಯೂಮನ್ಸ್. ಸೊ ಬಟ್ ಈ ಒಂದು ಸಿಚುವೇಶನ್ ಏನಾಗಿದೆ, ಎಲ್ಲೋ ಒಂದ್ ಕಡೆ ನಿಮ್ಮ ಅಟೆನ್ಷನ್ ತುಂಬಾ ಕ್ರೇವ್ ಮಾಡಿದ್ದಾರೆ ಇವರು. ಎಲ್ಲೋ ಒಂದ್ ಕಡೆ ಅವ್ರಿಗೆ ನನಗೆ ಈಕ್ವಲ್ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅನ್ನೋ ಫೀಲ್ ಆಗಿದೆ. ಇಟ್ಸ್ ಲೈಕ್ ಅವ್ರಿಗೆ ನಾನ್ ಎಲ್ಲೆಲ್ಲಿ ಸಪೋರ್ಟ್ ಬೇಕಾಗಿತ್ತು, ನಂದು ಎಲ್ಲೆಲ್ಲಿ ನಾನು ಇರ್ಬೇಕಿತ್ತು ಅಲ್ಲಿ ನಾನು ಇದ್ದೆ ಅವ್ರಿಗೆ, ಬಟ್ ಅವರು ನನ್ನ ಅದೇ ತರ ಟ್ರೀಟ್ ಮಾಡ್ತಾ ಇಲ್ಲ. ಅವರು ನನಗೆ ಅದೇ ತರ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಇಟ್ಸ್ ಲೈಕ್ ನಾನು ಮಾಡ್ತಾ ಇದೀನಿ, ಅವ್ರ ಸೈಡ್ ನನಗೆ ಏನು ಬರ್ತಾ ಇಲ್ಲ. ಸೊ ಈ ಒಂದು ಸ್ಪೆಸಿಫಿಕ್ ಎನರ್ಜಿ ಅಥವಾ ಥಾಟ್ ಅವರ ಒಂದು ಮೈಂಡ್ ಸೆಟ್ ಅಲ್ಲಿ ಇದೆ. ಇಟ್ಸ್ ಲೈಕ್ ಎಲ್ಲೋ ಒಂದ್ ಕಡೆ ನಿಮ್ಮ ಹೆಲ್ಪ್ ಬೇಕಾಗಿತ್ತು, ಎಲ್ಲೋ ಒಂದ್ ಕಡೆ ನಿಮ್ಮ ವ್ಯಾಲಿಡೇಷನ್ ಬೇಕಾಗಿತ್ತು, ಎಲ್ಲೋ ಒಂದ್ ಕಡೆ ನಿಮ್ಮ ಪ್ರೆಸೆನ್ಸ್ ಬೇಕಾಗಿತ್ತು, ಅದು ಸಿಕ್ಕಿಲ್ಲ. ಅಗೇನ್ 6 of Pentacles, ಇಟ್ಸ್ ಅ ಲೀಬ್ರಾ ಕಾರ್ಡ್. ಇಟ್ಸ್ ಲೈಕ್ ಈ ತರ ಸಿಚುವೇಶನ್ ಅಲ್ಲಿ ಗೊತ್ತಾ, ಸಿಂಪಲ್ ಥಿಂಗ್ಸ್, ರೆಡಿಯಾಗಿರ್ತಾರೆ, ನೀವು ಕಾಂಪ್ಲಿಮೆಂಟ್ ಮಾಡಿರಲ್ಲ, ರೆಡಿಯಾಗಿರ್ತಾರೆ, ನೀವು ಅದನ್ನ ನೋಟಿಸ್ ಮಾಡಿರಲ್ಲ, ಸಿಂಪಲ್ ಥಿಂಗ್ಸ್ ಮ್ಯಾಟರ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದೀನಿ. ಬಿಕಾಸ್ ಅಗೇನ್ ಪೆಂಟಕಲ್ಸ್ ಅಂದ್ರೆ ಇಟ್ಸ್ ಡೀಟೇಲ್ ಓರಿಯೆಂಟೆಡ್ ಕಾರ್ಡ್. ಇದು ನನ್ನ ಮನೆ ಒಳಗೆ ತುಂಬಾ ಪ್ಲಾಂಟ್ಸ್ ಜಾಸ್ತಿ ಆಗಿದೆ, ಅದನ್ನ ತೆಗಿಬೇಕು. ಬಿಕಾಸ್ ಸಖತ್ ಒಂಥರ ಹುಳಗಳು ಬರುತ್ತಾ ಇದೆ. ಓಕೆ, ದಟ್ಸ್ ವಾಟ್ ಹ್ಯಾಪನಿಂಗ್. ಇಟ್ಸ್ ಲೈಕ್ ನಾನು ಏನ್ ನೋಡ್ತಾ ಇದೀನಿ ಗೈಸ್ ಗೊತ್ತಾ, ನೀವೇ ಅಪ್ರೋಚ್ ಮಾಡೋವರೆಗೂ, ಅಥವಾ ಆ ಬೆಂಕಿ ಏನು ಕುದಿತಾ ಇದೆ ಅದು ಆರ್ಗೋವರೆಗೂ ಐ ಡೋಂಟ್ ಥಿಂಕ್ ಅವ್ರು ಅಪ್ರೋಚ್ ಮಾಡ್ತಾರೆ ಅಂತ. ಐ ಡೋಂಟ್ ಥಿಂಕ್ ಅವರ ಒಂದು ಈಗೋ ಬಿಟ್ಟು ಹೊರಗೆ ಬರ್ತಾರೆ ಅನ್ನೋದನ್ನ ನಾನು ನೋಡ್ತಾ ಇಲ್ಲ. ಇಟ್ಸ್ ಲೈಕ್ ನಿಮ್ ಕಡೆಯಿಂದ ಕೂಡ ಎಫರ್ಟ್ ಬೇಕು. ಐ ಗೆಸ್ ವೆಯ್ಟ್ ಮಾಡಿ, ಅನದರ್ 6 weeks ವೆಯ್ಟ್ ಮಾಡಿ, ಆಮೇಲೆ ರೆಸ್ಪಾಂಡ್ ಮಾಡಿ ಅಥವಾ ಇನಿಷಿಯೇಟ್ ಮಾಡಿ ಅಥವಾ ಮಾತಾಡಿ. ಓಕೆ, ದಟ್ಸ್ ವಾಟ್ ಗ್ರೂಪ್ 2. ವೆರಿ
ಇಂಟೆನ್ಸ್ ಬ್ಯೂಟಿಫುಲ್ ಮೆಸೇಜ್. ನಿಮಗೇನು ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಷ್ಟು ರಿಲೇಟ್ ಆಯಿತು, ಎಷ್ಟು ರಿಲೇಟ್ ಆಗಿಲ್ಲ ಎಲ್ಲದನ್ನೂ ಹೇಳಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ದಟ್ಸ್ ದ ಎಂಡ್ ಮಾಡೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಎಟ್ ಎನಿ ಮೂಮೆಂಟ್ ಯಾವುದಾದ್ರು ಮೆಸೇಜ್ ಇಷ್ಟ ಆಗಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಒನ್ ಅಂತ ಡ್ರಾಪ್ ಮಾಡಿದ್ರಾಯ್ತು. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ವಾಟ್ಸ್ ದಟ್? Oh God, okay. I love you. Bye bye.